ಒಂದು ಮಗುವಿಗೆ ತನ್ನ ಪರಿಸರದ ಒಳಗಡೆನೆ ಓದುವ ಒಂದು ಅವಕಾಶ ಬೇಕು. ವಿದ್ಯಾರ್ಥಿಗಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಸಿಗಬೇಕು ಅಂತಂತೀವಿ. ಅದನ್ನು ಸರ್ಕಾರ ಒಪ್ಪುತ್ತೆ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಅದಕ್ಕೆ ಕಾರ್ಯನಿರ್ವಹಿಸ್ತಾ ಇದೆ. ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದವರಾಗಿ ನಮಗಲ್ಲಿ ಬಹುತ್ವದ ಒಂದು ಬದುಕು ಸಿಕ್ಕಿದೆ. ಹೇಳುವುದು ಒಂದು, ಕಾರ್ಯರೂಪದಲ್ಲಿ ತರೋದು ಇನ್ನೊಂದು. ಎಲ್ಲ ವಿದ್ಯಾರ್ಥಿಗಳನ್ನ ಒತ್ತಾಯಪೂರ್ವಕವಾಗಿ ಮ್ಯಾಗ್ನೆಟ್ ಶಾಲೆಗೆ ಸೇರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. KPS ಶಾಲೆಯಲ್ಲಿ ಇಂಗ್ಲಿಷನ್ನು ಭಾಷೆಯಾಗಿ ಕಲಿಸುವುದಕ್ಕೆ ಯಾರ್ದೂ ತಕರಾರಿಲ್ಲ. ಆದರೆ ಅಲ್ಲಿ ಯಾರು ಕಲಿಸುವವರು ಅತಿಥಿ ಶಿಕ್ಷಕರನ್ನು ಇಟ್ಟುಕೊಂಡು ನಾವು ಮಾದರಿಯಾದಂಥ ಒಂದು ಶಿಕ್ಷಣವನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರಲ್ಲ, ಇದು ಮುಖ್ಯವಾದಂಥದ್ದು. ಎರಡನೇದು, ಮಾತೃಭಾಷೆಯಲ್ಲಿ ಆಗಬೇಕು ಅಂಥೇಳಿ ನಾವು ವಿದ್ಯಾರ್ಥಿಗಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಸಿಗಬೇಕು ಅಂತಂತೀವಿ. ಅದನ್ನು ಸರ್ಕಾರ ಒಪ್ಪುತ್ತೆ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಅದಕ್ಕೆ ಕಾರ್ಯನಿರ್ವಹಿಸ್ತಾ ಇದೆ. ಆದ್ದರಿಂದ ಇದನ್ನು ವಿರೋಧಿಸ್ತಾ ಇದೆ. ಒಂದು ಹಳ್ಳಿಯಲ್ಲಿ ಶಾಲೆ ಅನ್ನುವಂಥದ್ದು ಆ ಊರಿನಲ್ಲಿರುವಂಥ ಎಲ್ಲರ ಮಕ್ಕಳಿಗೆ ಒಂದು ತಿಳುವಳಿಕೆಯನ್ನು ಕೊಡುವ ಒಂದು ಕೇಂದ್ರ ಮಾತ್ರ ಅಲ್ಲ. ಆ ಒಂದು ಮಗುವಿಗೆ ತನ್ನ ಪರಿಸರದ ಒಳಗಡೆನೆ ಓದುವ ಒಂದು ಅವಕಾಶ ಬೇಕು. ಅದು ತುಂಬ ದೂರಕ್ಕೆ ಹೋಗಬೇಕಾಗಿಲ್ಲ. ಅದರಿಂದ ದೂರಕ್ಕೆ ಹೋಗೋದು ಅಂತ ಹೇಳಿದರೆ ಅದರ ಪೌಷ್ಟಿಕ ಆಹಾರದ ಕೊರತೆ ಆಗುತ್ತೆ. ಆ ನಂತರ ಯಾವುದೋ ತರಗತಿಯಲ್ಲಿ ಹೋಗಬೇಕು, ಯಾವುದೋ ಅಂದರೆ ಎಷ್ಟೋ ದೂರಕ್ಕೆ ಹೋಗಬೇಕು, ಅದು ಮಾತ್ರ ಹೋಗೋದಿಲ್ಲ. ಅದಕ್ಕೆ ಯಾವುದೇ ಇದನ್ನು ವಾಹನ ವ್ಯವಸ್ಥೆ ಮಾಡಬೇಕಂದ್ರೂ ಇಡೀ ಹೆತ್ತವರ ಇದಾಗತ್ತೆ, ಏನೋ ಹೊರೆಯೂ ಆಗತ್ತೆ. ಮತ್ತು ಒಂದು ಶಾಲೆ ಅನ್ನೋದು ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದವರಾಗಿ ನಮಗಲ್ಲಿ ಬಹುತ್ವದ ಒಂದು ಬದುಕು ಸಿಕ್ಕಿದೆ. ಈಗ ಇರುವ ಹಾಗೆ ಅಲ್ಲಿ ಕೆಲವೇ ವರ್ಗದ ಕೆಲವೇ ಸಮುದಾಯದ ಜನರು ಇರಬಹುದು, ಆದರೆ ಪರಸ್ಪರ ಮಾತನಾಡುವ, ಬೆರೆಯುವ ಮತ್ತು ತಮ್ಮ ಭಾಷೆ, ಸಂಸ್ಕೃತಿ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ಒಂದು ಅವಕಾಶ ಇದೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋರು ಯಾರು ಅಂತ ಕೇಳಿದರೆ ನಮ್ಮ ಮಳವಳ್ಳಿ ಹತ್ತಿರದ ಮಾದಹಳ್ಳಿ ಶಾಲೆಯನ್ನೇ ನಾನು ಕಳೆದ 15 ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ. ಅಲ್ಲಿ ಇರುವವರು ಎಲ್ಲರೂ ಕೂಡ ಅವರ ಅಜ್ಜ ಅಜ್ಜಿಯ ಜೊತೆಗಿರೋರು. ಅವರ ತಂದೆ ತಾಯಿಗಳೆಲ್ಲ ಬೆಂಗಳೂರಲ್ಲಿ ಅವರು ಒಂದ ಗಾರ್ಮೆಂಟಿಗೆ ಹೋಗ್ತಾ ಅಥವಾ ಕೂಲಿಗೆ ಹೋಗ್ತಾ ಇರುವಂಥವ್ರು. ಇಂಥ ಶಾಲೆಯನ್ನು ಒಮ್ಮೆ ಮುಚ್ಚಿದ್ರು ಅಂದರೆ ಆ ಇಡೀ ವರ್ಗ ಶಿಕ್ಷಣ ವಂಚಿತ ಆಗುತ್ತೆ. ಆ ಕಾರಣಕ್ಕಾಗಿ ಅಂಥವರಿಗೆ ಒಬ್ಬ ಮಗು ಇದ್ರು ನಾವು ಶಾಲೆ ಮುಚ್ಚೋದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನೀವ್ ಯಾಕೆ ಮುಚ್ಚಿದ್ದಾರೆ ಅಂತ ಅನ್ಕೊಂತಿದ್ದೀರಾ? ನೋಡ್ರಿ, ಹೇಳುವುದು ಒಂದು, ಕಾರ್ಯರೂಪದಲ್ಲಿ ತರೋದು ಇನ್ನೊಂದು. ಇಲ್ಲಿ ಒಂದು ಕಡೆಯಲ್ಲಿ ಮುಚ್ಚಲ್ಲ ಅಂತಂದು ಹೇಳ್ತಾರೆ, ಆದರೆ KPS ಮ್ಯಾಗ್ನೆಟ್ ಶಾಲೆ ಅನ್ನುವ ಯೋಜನೆಯ ಮೂಲಕ ಈಗ ತಾನೇ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇರುವ ಹಾಗೆ ಮ್ಯಾಗ್ನೆಟ್ ಶಾಲೆಯನ್ನ ಆರಂಭ ಮಾಡಿ ಅಲ್ಲಿಗೆ ಸುತ್ತಮುತ್ತಲಿನ 5 ರಿಂದ 10 ಕಿಲೋಮೀಟರ್ನ ಒಳಗಿನ ಎಲ್ಲ ವಿದ್ಯಾರ್ಥಿಗಳನ್ನ ಒತ್ತಾಯಪೂರ್ವಕವಾಗಿ ಮ್ಯಾಗ್ನೆಟ್ ಶಾಲೆಗೆ ಸೇರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿಯ ಅಧ್ಯಾಪಕರಿಗೆ ಒತ್ತಡ ಹಾಕ್ತಾ ಇದ್ದಾರೆ. ಆ ನಂತರ ಅಲ್ಲಿರುವಂಥ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣಾಧಿಕಾರಿಯ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ನೀವು ಹೆತ್ತವರನ್ನ ಓಲೈಸಬೇಕು, ಒಪ್ಪಿಸಬೇಕು ಅಂತ. ಇದು ಯಾವ ನ್ಯಾಯ? ಮತ್ತು ಅಷ್ಟೇ ಅಲ್ಲ, ಇದನ್ನು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಮೂಲಕ ಅಲ್ಲಿ ಆಸುಪಾಸಿನಲ್ಲಿರುವಂಥ 8-10 ಶಾಲೆಗಳನ್ನ ಮುಚ್ಚುವ ಕೆಲಸವನ್ನ ಇದು ಪರೋಕ್ಷವಾಗಿ ಮಾಡ್ತಾ ಇದೆ. ಹಾಗಾದ್ರೆ ಮಾತಿಗೂ ಕೃತಿಗೂ ಇರುವ ಅಂತರ ಏನು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡೇ ಈ ಮ್ಯಾಗ್ನೆಟ್ KPS ಶಾಲೆ ಯೋಜನೆಯನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.